ಅನ್ನಪೂರ್ಣಾಯೈ ನಮಃ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಸಹ ಜೀವಿಗಳು ಜೀವಿಸ್ತಾ ಇದ್ದೀವಿ. ಪ್ರಾಣ ಇದೆ, ನಮಗೆ ಪ್ರಾಣ ಇರತಕ್ಕಂಥವರೆಗೂ ನಾವು ಜೀವಿಗಳಾಗಿರ್ತೀವಿ. ಆ ಪ್ರಾಣ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನ್ನ ಬೇಕೇ ಬೇಕು. ಅದಕ್ಕೆ ಹಿರಿಯರು ಹೇಳಿದ್ದಾರೆ, ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆ ಆಹಾರವೇ ನಮಗೆ ಪ್ರಾಣವನ್ನು ಕೊಡ್ತಕ್ಕಂಥದ್ದು. ಆ ಆಹಾರ ತಯಾರು ಮಾಡ್ತಕ್ಕಂಥ ಆ ತಾಯಿಯರೇ ನಮಗೆ ಅನ್ನದಾತರು ಕೂಡ ಆಗಿರ್ತಾರೆ. ಇಲ್ಲಿ ನಮ್ಮಲ್ಲಿ ಪ್ರತಿಯೊಂದರಲ್ಲೂ ಸಹ ಪ್ರತಿ ವಿಷಯದಲ್ಲೂ ಕೂಡ ನಮಗೆ ನಮ್ಮದೇ ಆದಂತಹ ಕೆಲವು ನೀತಿ ನಿಬಂಧನೆಗಳು ಕೂಡ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇರ್ತೀವಿ. ಅದರಲ್ಲೂ ಕೂಡ ನಮಗೆ ಹೆಚ್ಚು ಆ ಮನೆಯಲ್ಲಿ ಅನ್ನ ಎಲ್ರಿಗೂ ಸಿಗಬೇಕು, ಎಲ್ರಿಗೂ ಶುಭ ಆಗಬೇಕು, ತುಂಬಾ ಒಳ್ಳೆಯದಾಗಬೇಕು ಅಂತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆ ತಿಂದ ಅನ್ನ ಜೀರ್ಣವಾಗಬೇಕು, ಆರೋಗ್ಯ ಚೆನ್ನಾಗಿರಬೇಕು, ದೇಹ ಪುಷ್ಟಿ ಇರಬೇಕು. ಇದರಿಂದ ನಾವು ಏನಾದರೂ ಸಾಧನೆ ಮಾಡಬೇಕು, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗಬೇಕು, ಸಮಾಜದಲ್ಲಿ ಗುರುತರವಾದ ವ್ಯಕ್ತಿಗಳಾಗಿ ನಾವು ಇರಬೇಕು ಅಂದರೆ ಅನ್ನ ಮಾಡ್ತಕ್ಕಂಥ ಮನೆಯಲ್ಲಿ, ಇದು ಮನೆಗೆ ಮಾತ್ರ ಅನ್ವಯಿಸ್ತಕ್ಕಂಥದ್ದು. ಸ್ತ್ರೀಯರು ನಾವೇನು ಅಂತ ಹೇಳಿದ್ರೆ ಅಡುಗೆ ಮಾಡೋಕ್ಕೆ ಯಾವಾಗಲೂ ಅಷ್ಟೇ ಮಾಡೋಕ್ಕೆ ಪ್ರಯತ್ನ ಪಡೋಕ್ಕೆ ಮುಂಚೆ ಸ್ನಾನ ಮಾಡಿ ಅಡುಗೆ ಮಾಡಿದಾಗ ಅದಕ್ಕೆ ಆ ತಾಯಿ ಆ ಅನ್ನಪೂರ್ಣೇಶ್ವರಿಯ ಕೃಪೆ ನಮಗೆಲ್ರಿಗೂ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬ ಸ್ತ್ರೀಯರು ಅಷ್ಟೇ ನಾವು ಅಡುಗೆ ಮಾಡೋಕ್ಕೆ ಮುಂಚೆ ಆ ಸ್ನಾನ ಹಿಂದಿನ ಕಾಲದಲ್ಲೆಲ್ಲ ಇದನ್ನೆಲ್ಲ ಮಾಡಿಕೊಂಡು ಬರ್ತಾಯಿದ್ರು. ಇದು ಮಾಡಿದ್ದಾದರೆ ಶುಭ ಆಗುತ್ತೆ. ಅದರ ಜೊತೆಗೆ ನಾವು ಆ ಮಾಡಿದ ಅನ್ನ ತಕ್ಷಣವೇ ಅಥವಾ ಈಗೇನು ಕುಕ್ಕರ್ಗಳಲ್ಲಿ ಮಾಡ್ತಾರೆ ಅಥವಾ ಹಿಂದೆ ಎಲ್ಲ ಪಾತ್ರೆಗಳಲ್ಲಿ ಮಾಡೋರು, ಮಡಿಕೆಯಲ್ಲಿ ಮಾಡೋರು, ಸಿಲ್ವರ್ ಪಾತ್ರೆಗಳು. ಆದರೆ ಈಗ ನಾವೇನು ಅಂದರೆ ಪ್ರತಿಯೊಬ್ಬರು ಕುಕ್ಕರ್ ಮೇಲೆ ಆಧಾರ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಅಡುಗೆ ಅನ್ನ ಆದಮೇಲೆ ಇದು ಸಾಂಬಾರಿಗೆ ಅನುಭವಿಸೋದಿಲ್ಲ. ಅನ್ನ ಆದಮೇಲೆ ಹಿಂದೆ ಒಲೆಗಳಲ್ಲಿ ಏನು ಮಾಡ್ತಾಯಿದ್ರು, ಆ ಅನ್ನವನ್ನು ಸ್ವಲ್ಪ ತೊಗೊಂಡು ಅದಕ್ಕೊಂಚೂರು ತುಪ್ಪ ಹಾಕಿ ಆ ಅನ್ನವನ್ನು ಆ ಒಲೆಗೆ ಹಾಕ್ತಾಯಿದ್ರು. ಅದರಿಂದ ಏನಾಗೋದು 120 ವರ್ಷ ಬದುಕ್ತಾಯಿದ್ರು, ಆರೋಗ್ಯ ಚೆನ್ನಾಗಿರ್ತಾಯಿತ್ತು, ಆ ಅನ್ನಪೂರ್ಣೇಶ್ವರಿಯ ಕೃಪೆ ಕೂಡ ಸಿಗ್ತಾಯಿತ್ತು. ಈಗ ನಾವೇನು ಮಾಡ್ಬೋದು, ಕುಕ್ಕರನ್ನು ನಾವು ತೆಗೆದಾಗ ಅನ್ನವನ್ನು ನಾವು ಕಂಡಾಗ ಅದರಲ್ಲಿ ಒಂದು 5 ಅಗಳಾದರೂ ತಗೊಂಡು ಆ 5 ಅಗಳನ್ನು ನಾವು ಅಡುಗೆ ಮಾಡಿರ್ತಕ್ಕಂಥ ಸ್ಟವ್ ಏನಿರುತ್ತೆ ಆ ಸ್ಟವ್ ಪಕ್ಕದಲ್ಲಿ ಅಲ್ಲೆಲ್ಲಾದರೂ ಒಂದು ಮೂಲೆಯಲ್ಲಿ ಅದು ಇಟ್ಟುಬಿಟ್ಟು ಮತ್ತೆ ನಾವು ಉಪಯೋಗಿಸ್ಕೊಂಡಿದ್ದೆ ಆದರೆ ಆ ಕುಟುಂಬದಲ್ಲಿ ಯಾವಾಗಲೂ ಅನ್ನದ ಕೊರತೆ ಇರೋದಿಲ್ಲ, ಅಪಾರ ಪುಣ್ಯ ಬರುತ್ತೆ. ಯಜ್ಞ ಮಾಡಿದ ಪುಣ್ಯ. ಮೊದಲು ಅನ್ನ ಏನು ಮಾಡೋರು, ಆ ಅಗ್ನಿಗೆ ಹಾಕೋರು. ನಾವು ಇವತ್ತಿನ ದಿವಸ ಪ್ರತಿಯೊಂದು ಭಗವಂತನಿಗೆ ಯಾವ ಮುಖಾಂತರ ಕೊಡ್ಬೋದು, ಅಗ್ನಿಯ ಮುಖಾಂತರನೇ ಕೊಡ್ತೀವಿ. ಅದರಿಂದ ದೇವರು ಕೂಡ ಸಂತೃಪ್ತರಾಗ್ತಾರೆ. ಹಾಗಾಗಿ ಸ್ಟವ್ ಮೇಲೆ ಒಂದು 5 ಅಗಳ ಅನ್ನವನ್ನು ಅಲ್ಲಿಟ್ಟು ನಾವು ಮತ್ತೆ ಆ ಅನ್ನವನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ಯಜ್ಞ ಮಾಡಿದ ಫಲ, ಪಾಪಗಳು ಕೂಡ ದೂರ ಆಗುತ್ತೆ, ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಅಗ್ನಿಗೆ ಆಹಾರ ನೀಡ್ತೀವಿ, ಇದರಿಂದ ಧನಾಕರ್ಷಣೆ ಆಗುತ್ತೆ, ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ, ಅಷ್ಟಲಕ್ಷ್ಮಿಯ ಕೃಪೆ ಕೂಡ ಪಾತ್ರರಾಗ್ತೀವಿ. ಯಾಕೆ ಅಂತ ಹೇಳಿದ್ರೆ ನೀವು ಗಮನಿಸಿರ್ಬೋದು, ಆ ಅನ್ನದ ರುಚಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಈಗ ಧರ್ಮಸ್ಥಳ ಹೋಗಿ, ಕುಕ್ಕೆಯಲ್ಲಿ ಹೋಗಿ, ತಿರುಪತಿಯಲ್ಲಿ ಹೋಗಿ, ಇಲ್ಲಿ ತೀರ್ಥಕ್ಷೇತ್ರಗಳಲ್ಲೆಲ್ಲ ನೋಡಿ ಅವರು ಒಂದು ಸ್ವಲ್ಪ ಅನ್ನವನ್ನು ಒಲೆ ಮೇಲೆ ಇಟ್ಟಿರ್ತಾರೆ, ಒಂದು ಇಡೀ ಅನ್ನ ಇಟ್ಟಿರ್ತಾರೆ. ನಾವು ಕನಿಷ್ಠ 5 ಅಗಳಾದರೂ ಇಟ್ಟಿದ್ದೆ ಆದರೆ ಆ ಕುಟುಂಬದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ಇವೆಲ್ಲವೂ ಕೂಡ ಆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಆಹಾರದ ಕೊರತೆ ಬರೋದಿಲ್ಲ. ಇವೆಲ್ಲವೂ ನಂಬಿಕೆಯ ಆಧಾರದಲ್ಲಿ ನಾವು ಇವತ್ತಿನ ದಿವಸ ನಮ್ಮ ಸನಾತನ ಧರ್ಮದಲ್ಲೂ ಕೂಡ ಇರ್ತಕ್ಕಂಥದ್ದೇ ಆಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.